ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗೆಲ್ಲ 20th ಏಪ್ರಿಲ್ DCT ಅಪ್ಲಿಕೇಶನ್ ರಿಲೀಸ್ ಮಾಡ್ತಾರೆ. ಸೊ ಇವಾಗಿಂದ ಒಂದು ಸೀರೀಸ್ ಆಫ್ ವಿಡಿಯೋಸ್ನ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ಬಂದಿರೋದು ನಾನು ಏನು ಅಂತಂದರೆ, ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇದೆ. ಆ ಡೌಟ್ಸ್ನ ಮ್ಯಾಕ್ಸಿಮಮ್ ಇದರಲ್ಲಿ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ. ಸ್ಟಿಲ್ ಇದ್ರ ಮೇಲೆ ಏನೋ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡಿ, ಅಲ್ಲಿ ಪೋಸ್ಟ್ ಕ್ಲಿಯರ್ ದ ಡೌಟ್ಸ್. ಓಕೆ, ಸೊ ನಾನು ನಿಮ್ಮ ಡಿಪ್ಲೊಮಾ ಗುರು ಉಮೇಶ್ ಫ್ರಮ್ ನಮ್ಮ ಡಿಪ್ಲೊಮಾ ಚಾನಲ್ ಫಾರ್ ಆಲ್ ದ DCT ಆ್ಯಂಡ್ ರೆಗ್ಯುಲರ್ ಡಿಪ್ಲೊಮಾ ಅಪ್ಡೇಟ್ಸ್. ಸೊ ಸ್ಟಡಿ ಸರ್ಟಿಫಿಕೇಟ್ ಅಂದ ತಕ್ಷಣ ನಿಮಗೆ ಫಸ್ಟ್ ಡೌಟ್ಸ್ ಬರೋದೇನು ಅಂತಂದರೆ, ಸರ್ ವಾಟ್ ಈಸ್ ದ ನೀಡ್ ಫಾರ್ ಸ್ಟಡಿ ಸರ್ಟಿಫಿಕೇಟ್? ಡಿಫ್ರೆಂಟ್ ಕ್ವಶನ್ಸ್ ಮೈಂಡಲ್ಲಿ ಓಡ್ತಾ ಇರುತ್ತೆ. ಹೌ ಮೆನಿ ಇಯರ್ಸ್ ಆಫ್ ಸ್ಟಡಿ ಸರ್ಟಿಫಿಕೇಟ್ ನೀಡೆಡ್? ಪ್ರೀವಿಯಸ್ ಇಯರ್ ಸ್ಟಡಿ ಸರ್ಟಿಫಿಕೇಟ್ ಆಗುತ್ತಾ? ಇದಂತೂ ಕಾಮನ್ ಕ್ವಶನ್. ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ನೀಡ್ ಟು ಟೇಕ್ ದ ನ್ಯೂ ಸ್ಟಡಿ ಸರ್ಟಿಫಿಕೇಟ್. ಸರ್ ಇವಾಗ ಈಸಿಲಿ ಕಾಲ್ ಫಾರ್ ಮಾಡಿದ್ದಾರೆ, ಹೊಸ ಸರ್ಟಿಫಿಕೇಟ್ ತಗೊಬೇಕಾ ಏನು? ಇವೆಲ್ಲ ಡೌಟ್ಸ್ ಇರುತ್ತೆ, ಎಲ್ಲಾನು ಕ್ಲಾರಿಫೈ ಮಾಡ್ತೀನಿ. ಸೊ ನಿಮಗೆ ಡಾಕ್ಯುಮೆಂಟ್ಸ್ ನೀಡೆಡ್ ಅಂತ ಒಂದು ಆಲ್ರೆಡಿ ಒಂದು ಪೋಸ್ಟ್ ಮಾಡಿದ್ದೀನಿ ಗ್ರೂಪಲ್ಲಿ. ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಇದೆ. ಸೊ ಇವಾಗ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಬಂದು ಎಲ್ಲರಿಗೂ ನೆಸೆಸಿಟಿ ಇದೆ, ಎಲ್ಲರೂ ತಗೊಳ್ಳೇಬೇಕು. ಓಕೆ, ಸೊ ಈ ಸಲ ಆನ್ಲೈನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್ ಆಗೋದ್ರಿಂದ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರಲ್ಲ. ಸೊ ಯಾವ ಥರ ಏನು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ಅದಕ್ಕೆ ಕೊನೆವರೆಗೂ ನೋಡ್ತಾ ಇರಿ. ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಸ್ಟಡಿ ಸರ್ಟಿಫಿಕೇಟ್ ಬಂದು ಎಲ್ಲರಿಗೂ ನೆಸೆಸರಿ, ಇದು ಅಪ್ಲಿಕೇಬಲ್ ಎಲ್ಲರಿಗೂ ಆಗುತ್ತೆ. ರಿಮೈನಿಂಗ್ ಡಾಕ್ಯುಮೆಂಟ್ಸ್ ಅಪ್ಲಿಕೇಬಲ್ ಇರೋರು ಮಾತ್ರ ಆಗುತ್ತೆ. ಸೊ ಇದನ್ನು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ದಿಸ್ ಇಸ್ ದ ಡಾಕ್ಯುಮೆಂಟ್ಸ್ ಯು ನೀಡ್ ಟು ಮೇಕ್ ರೆಡಿ ಫಾರ್ ದ ಆನ್ಲೈನ್ ಅಪ್ಲಿಕೇಶನ್. ಸೊ ಅದಕ್ಕಿಂತ ಮುಂಚೆ ಒಂದು ಪ್ರಮೋಷನ್ನು, ಶಾರ್ಟ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಏಪ್ರಿಲ್ 5th ಇಂದ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಜೂನ್ 2nd or 3rd ವೀಕ್ ಬರೋ ಚಾನ್ಸಸ್ ಇದೆ. ಸೊ ಇನ್ನೂ ಯಾರನ್ನ ನೋಡ್ತಾ ಇದ್ರೆ ದಯಮಾಡಿ ಕೋಚಿಂಗ್ ಜಾಯ್ನ್ ಆಗಿ. ಇವೆಲ್ಲ ಡೌಟ್ಸ್ ಏನಿದೆ ಪ್ರತಿಯೊಂದು ಪರ್ಸನಲ್ ಗೈಡೆನ್ಸ್ ನಿಮ್ಮ ಕಡೆ ಇರುತ್ತೆ ನೋಡಿ. ಪ್ರತಿಯೊಂದು ಪರ್ಸನಲ್ ಗೈಡೆನ್ಸ್ ಎಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ. ಓಕೆ, ಬೇಡ ಸರ್ ನಾವು ಬರೀ ರೆಕಾರ್ಡೆಡ್ ಕ್ಲಾಸ್ ಕೊಡಿ ಅಂತಂದ್ರೆ ಅದನ್ನು ಕೊಡ್ತೀನಿ. ಸೆಲ್ಫ್ ಲರ್ನಿಂಗ್ ತರ ಯುಟಿಲೈಸ್ ಮಾಡ್ಕೊಬಹುದು. ಸೊ ನಾನು ಎಕ್ಸ್ಪೆಕ್ಟ್ ಮಾಡೋದೇನು ಅಂತಂದ್ರೆ ಎಲ್ಲ ಸ್ಟೂಡೆಂಟ್ಸ್ ಕೋಚಿಂಗ್ ತಗೊಳ್ಳಿ ಅಂತ. ಯಾಕಂದ್ರೆ ಗೈಡೆನ್ಸ್ ಬೇಕೇ ಆಗುತ್ತೆ. ಡೆಫಿನೆಟ್ಲಿ ದೇ ನೀಡ್ ದ ಗೈಡೆನ್ಸ್. ನೀವು ಏನು ಸ್ಕೋರ್ ಮಾಡ್ತಾ ಇದ್ರೆ ನಿಮ್ಗಿಂತ ಒಂದು 20 ಮಾರ್ಕ್ಸ್ ಜಂಪ್ ಆಗೇ ಆಗ್ತೀರಾ. ಅದಕ್ಕೆ ನಾವು ಪ್ರಿಫರ್ ಮಾಡ್ತಾ ಇದೀನಿ, ಅದಕ್ಕೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಒಂದು ರೀಸನಬಲ್ ಪ್ರೈಸಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಬೇಗ ಪಿಂಗ್ ಮಾಡಿ. ಸೊ ಫೀಸ್ ಬಗ್ಗೆ ಬೇಕು ಅಂದ್ರೆ ಸ್ಕ್ಯಾನ್ ಮಾಡಿ ಡೀಟೇಲ್ಸ್ ಸೆಂಡ್ ಮಾಡಿ. ಆಫರು ಇದೆ, ಓಕೆ, ಪ್ರೊವೈಡ್ ಮಾಡ್ತೀನಿ. ಆಮೇಲೆ ಒಂದು 100 ಸ್ಟೂಡೆಂಟ್ಸ್ಗೆ ಆಫರ್ನ ಕೊಟ್ಟಿದ್ದೆ, ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಜಾಯಿನ್. ಸೊ ನೋಡಿ, ಈ ಥರ ಒಂದು ರಿಸಲ್ಟ್ಸ್ ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದು ವಿತಿನ್ 100 ರ್ಯಾಂಕ್ 11 ಸ್ಟೂಡೆಂಟ್ಸ್ ಬಂದರು. ವಿತಿನ್ 543 ಇದ್ದಾರೆ, ವಿತಿನ್ 1084 ಇದ್ದಾರೆ. ಸೊ ಈ ಥರ ಒಂದು ರಿಸಲ್ಟ್ಸ್ ಬೇಕು, ಒಂದು ನಂಬಿಕೆ ಬೇಕು. ಪ್ರತಿಯೊಂದು ಸ್ಟೆಪ್ ಅದ್ರ ಜೊತೆಗಿರಬೇಕು ಅಂತಂದ್ರೆ ವಿತೌಟ್ ಎ ಡೌಟ್ ND ಅಕಾಡೆಮಿ ಜೊತೆ ಜಾಯ್ನ್ ಆಗಿ. ಎಲ್ಲ ಅಪ್ಡೇಟ್ಸ್ ನಿಮಗೆ ಕೋಚಿಂಗ್, ಎಕ್ಸಾಮ್ ಆಗೋರು ಕೋಚಿಂಗ್ ಇರುತ್ತೆ. ಎಕ್ಸಾಮ್ ಆದಮೇಲೆ ನಿಮಗೆ ಕಂಪ್ಲೀಟ್ ಆಪ್ಷನ್ ಎಂಟ್ರಿ ಸಪೋರ್ಟ್ ಇರುತ್ತೆ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ. ಓಕೆ, ಸೊ ಇಂಟ್ರೆಸ್ಟ್ ಇದ್ದವರು ಬೇಗ ಪಿಂಗ್ ಮಾಡಿ ಅಷ್ಟೇ ಹೇಳೋದು. ಸೊ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಓಕೆ, ಇದು ಬಂದು ಪೇಯ್ಡ್ ಗ್ರೂಪ್ ಇರುತ್ತೆ, ಪೇಯ್ಡ್ ಕೋಚಿಂಗ್ ಇರುತ್ತೆ. ಫ್ರೀ ಬೇಕು ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಲಿಂಕ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ಲ ಜಾಯ್ನ್ ಆಗೋದು ಮರಿಬೇಡಿ. ಓಕೆ, ಸೊ ಇವಾಗ ಕಮಿಂಗ್ ಟು ದ ಸ್ಟಡಿ ಸರ್ಟಿಫಿಕೇಟ್, ಕಮಿಂಗ್ ಟು ದ ಇಶ್ಯೂ ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ಸರ್ ವಾಟ್ ಈಸ್ ದ ನೀಡ್ ಆಫ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಕೇಳ್ತೀರಾ. ನೋಡಿ, ಇಲ್ಲಿ ಅವರೇ ಕೊಟ್ಟಿದ್ದಾರೆ, ಇದು ಲಾಸ್ಟ್ ಇಯರ್ ಬುಲೆಟಿನ್ ಬ್ರೋಷರ್ ಅಲ್ಲಿ. ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಪ್ರಿಫಾರ್ಮಾ ಕೇಳ್ತಾ ಇದ್ರಿ. 7 years ಸ್ಟಡಿ ಸರ್ಟಿಫಿಕೇಟ್ ಕೌಂಟರ್ ಸೈನ್ಡ್ ಬೈ ದ BUO. ಓಕೆ, ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ನೋಡಿ ಇಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಸ್ಟಡಿ ಸರ್ಟಿಫಿಕೇಟ್ ಟು ಶೋ ದಟ್ ದ ಕ್ಯಾಂಡಿಡೇಟ್ ಹ್ಯಾಸ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 7 years ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಡಿಪ್ಲೊಮೊ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇಶ್ಯೂಡ್ ಬೈ ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್, SLC ಆರ್ 10th ಸ್ಟ್ಯಾಂಡರ್ಡ್ ಆರ್ ಡಿಪ್ಲೊಮೊ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಫಸ್ಟ್ ಥಿಂಗ್ ಏನು ಅಂತಂದ್ರೆ, ನೀವು ಸ್ಟಡಿ ಸರ್ಟಿಫಿಕೇಟ್ ಅನ್ನೋದು ಮ್ಯಾಂಡೇಟರಿ. ಯಾಕೆ ಅಂತಂದ್ರೆ ನೀವು 1 to 10th ಏನು ಕರ್ನಾಟಕದಲ್ಲಿ ಓದಿದ್ದೀರಾ ಅವರು ತಗೊಳ್ಳೇಬೇಕಾಗತ್ತೆ. ಆಮೇಲೆ ಡಿಪ್ಲೊಮಾ 3 ವರ್ಷ ಓದಿರ್ತೀರಾ 10th ಆದ್ಮೇಲೆ ಅದ್ರು ತಗೊಬೇಕಾಗತ್ತೆ. ಇದು ಏನು ಅಂತಂದ್ರೆ ಇಂಡಿಕೇಟ್ ಮಾಡಿದ್ರೆ ನೀವು ಡಿಪ್ಲೊಮಾ ಓದಿದ್ದೀರಾ ಅಂತ. ಸೊ ಅದು ತಗೊಬೇಕಾಗತ್ತೆ. 7 years ಅವ್ರು ಕೇಳ್ತಾ ಇರೋದು. ಮಿನಿಮಮ್ ಸ್ಟಡಿ ಸರ್ಟಿಫಿಕೇಟ್ ಏನು ಅಂದ್ರೆ ಮಿನಿಮಮ್ ಪೀರಿಯಡ್ ಆಫ್ 7 years ಸಾಕು ಅಂತ ಹೇಳಿದ್ದಾರೆ. ಆ 7 years ಅಲ್ಲಿ ಒಂದು 10th ಇರಬೇಕು, ಇಲ್ಲ ಡಿಪ್ಲೊಮೋದ್ ಇರಬೇಕು, ಡಿಪ್ಲೊಮಾ ಫೈನಲ್ ಇಯರ್ ಇರಬೇಕು. ಎರಡರಲ್ಲಿ ಒಂದು ಇರಲೇಬೇಕು. ಸೊ ನೋಡಿ, ಇಲ್ಲಿ ಅವರು ಕೇಳಿರೋದು ಮಿನಿಮಮ್ ಪೀರಿಯಡ್ ಆಫ್ 7 years ಅಂತ ಕೇಳಿದ್ದಾರೆ. ಇವಾಗ 1 to 10th ಏನು ಓದಿದ್ದೀರಾ ಅಲ್ಲಿ 10 ವರ್ಷ ಬರುತ್ತೆ. ಡಿಪ್ಲೊಮೋ 3 years ಓದಿದ್ದೀರಾ, ಟೋಟಲ್ 3 years ಆಗುತ್ತೆ. ಟೋಟಲ್ ನಿಮಗೆ 13 ವರ್ಷ ಆಗುತ್ತೆ. 13 ವರ್ಷ ಆದರೆ ನಿಮಗೆ ಬೇಕಾಗಿರೋದು ಎಷ್ಟು ಕೇಳಿದಾರೆ ಅವರು, 7 years ಅಂತ ಕೇಳಿದ್ದಾರೆ. ಅಂದರೆ 1 to 7 ತಗೊಂಡ್ಬಿಟ್ರೆ ಸಾಕಾ ಸರ್ ಅಂದರೆ ಖಂಡಿತ ಆಗಲ್ಲ. ಇಲ್ಲ ಒಂದು 10th ಇರಬೇಕು, ಇಲ್ಲ ಡಿಪ್ಲೊಮೋದು ಫೈನಲ್ ಇಯರ್ ಅಂದರೆ 3rd yearದು ಒಂದು ಸ್ಟಡಿ ಸರ್ಟಿಫಿಕೇಟ್ ಇರಲೇಬೇಕು. ಅದಕ್ಕೆ ಎರಡು ತಗೊಂಬಿಡಿ, ತಲೆ ಕೆಡಿಸ್ಕೊಂಬಿಡಿ, ಎರಡು ತಗೊಂಬಿಡಿ. ಕಮಿಂಗ್ ಟು ದ ಪ್ರಿಫಾರ್ಮಾ ಬಂದು ನೋಡಿ, ಇದು ಅವರೇ ಕೊಟ್ಟಿದ್ದಾರೆ. ಇದು ಅವರೇ ಕೊಟ್ಟಿದ್ದಾರೆ. ಈ ಥರ ಕೊಟ್ಟರು ಆಗುತ್ತೆ. ಬಟ್ ಯೂಶಲಿ ಏನಾಗುತ್ತೆ ಅಂತಂದ್ರೆ, ಯಾರ್ಯಾರು ಪ್ರೈವೇಟ್ ಸ್ಕೂಲಲ್ಲಿ ಓದಿರ್ತೀರಾ, ಪ್ರೈವೇಟ್ ಸ್ಕೂಲಲ್ಲಿ ಹೋಗಿ ಒಂದು ರಿಕ್ವಿಷನ್ ಕೊಡಿ, ಒಂದು ಲೆಟರ್ ಬರ್ಕೊಡಿ ಅಂತ ಹೇಳ್ತಾರೆ. ಒಂದು 100 rupees ಚಾರ್ಜ್ ಮಾಡ್ತಾರೆ, ಅಲ್ಲಿ ಕೊಡಿ, ಅಲ್ಲಿ ಬರ್ಕೊಡ್ತಾರೆ. ಓಕೆ, ಆಮೇಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಯಾರಿದ್ದೀರಾ ಅವ್ರು ತಗೊಂಬನ್ನಿ ಅಂತ ಹೇಳ್ತಾರೆ. ಒಂದು ಜೆರಾಕ್ಸ್ ಶಾಪ್ ಇರುತ್ತೆ, ಅಲ್ಲಿ ಹೋಗಿ ಕೇಳಿ, ಸ್ಟಡಿ ಸರ್ಟಿಫಿಕೇಟ್ ಅಂತ ಕೇಳಿ ಕೊಡ್ತಾರೆ. ತಗೊಂಡೋಗಿ ಕೊಡಿ, ಬರ್ಕೊಡ್ತಾರೆ. ಎರಡೂ ಬರ್ಸ್ಕೊಂಡು HM ಸಿಗ್ನೇಚರ್ ಹಾಕ್ಸ್ಕೊಂಡು ಅದನ್ನ ಬ್ಲಾಕ್ ಎಜುಕೇಶನ್ ಆಫೀಸರ್
ಅದನ್ನ ಕೌಂಟರ್ ಸೈನ್ ಮಾಡಬೇಕು, ಅದು ಆಮೇಲೆ ಬರ್ತೀನಿ. ಓಕೆ, ಸೊ ಇಷ್ಟು ಕ್ಲಿಯರ್ ಆಯ್ತಾ? ಇಷ್ಟು ಮಿನಿಮಮ್ ಕ್ರೈಟೀರಿಯಾ ರಿಕ್ವೈರ್ಮೆಂಟ್. ಇವಾಗ ಇದಾದ್ಮೇಲೆ ತುಂಬಾ ಜನಕ್ಕೆ ತುಂಬಾ ಡೌಟ್ಸ್ ಬರುತ್ತೆ. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ನೀಡ್ ಟು ಟೇಕ್ ಎ ನ್ಯೂ ಸ್ಟಡಿ ಸರ್ಟಿಫಿಕೇಟ್ ಆರ್ ಪ್ರೀವಿಯಸ್ ಇಯರ್ ಸ್ಟಡಿ ಸರ್ಟಿಫಿಕೇಟ್ ಇಸ್ ವ್ಯಾಲಿಡ್ ಅಂತ ಕೇಳ್ತೀರಾ. ಇದು ತುಂಬಾ ಜನಕ್ಕೆ ಕಾಡಿಸೋ ಪ್ರಶ್ನೆ. ಏನು ಅಂತಂದ್ರೆ, ಸರ್ ಇವಾಗ ನಾನು ಡಿಪ್ಲೊಮಾ ಜಾಯ್ನ್ ಆಗಬೇಕಾದ್ರೆ ಸ್ಟಡಿ ಸರ್ಟಿಫಿಕೇಟ್ ಕೊಟ್ಟಿರ್ತೀನಿ, ಅದು ಆಗುತ್ತಾ ಅಂತ ಕೇಳ್ತೀರಾ. ಸೊ ಅವನೇನ್ ಕೊಟ್ಟಿದ್ದಾನೆ ಅಪ್ಲಿಕೇಶನ್ ಅಲ್ಲಿ, ಫರ್ದರ್ ದ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಶುಡ್ ಬಿ ಕೌಂಟರ್ ಸೈನ್ಡ್ ಬೈ ದ ಬ್ಲಾಕ್ ಎಜುಕೇಶನ್ ಆಫೀಸರ್ BU ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆ ಇಯರ್ಗೆ ವ್ಯಾಲಿಡ್ ಆಗಬೇಕು. ಯೂಶಲಿ ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್ ಬಂದು ಕಂಪ್ಲೀಟ್ಲಿ 1 ಇಯರ್ ವ್ಯಾಲಿಡಿಟಿ ಇರುತ್ತೆ. ಸ್ಟಡಿ ಸರ್ಟಿಫಿಕೇಟ್ ಬಂದು 1 ಇಯರ್ ವ್ಯಾಲಿಡಿಟಿ ಇರುತ್ತೆ. 1 ಇಯರ್ ಮೇಲ್ಗಡೆ ಇದ್ರೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಈ ಸಲ ಆನ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ನಿಮ್ಮ ಸ್ಟ್ಯಾಟ್ಸ್ STAT ಸ್ಟ್ಯಾಟ್ಸ್ ID ಆಕ್ಸೆಸ್ ಮಾಡ್ತಾರೆ. ಅಲ್ಲಿ ನಿಮಗೆ ಡೇಟಾ ಕರೆಕ್ಟ್ ಆಗಿದ್ರೆ ಕಂಪ್ಲೀಟ್ 10 ವರ್ಷದ್ದು ಬಂದ್ಬಿಡುತ್ತೆ. ಇಲ್ಲ ಅಂತಂದ್ರೆ ನೀವು ತಗೊಬೇಕಾಗತ್ತೆ. ಅದಕ್ಕೆ PDF ರೆಡಿ ಮಾಡ್ಕೊಂಬಿಡಿ. ಡಿಪ್ಲೊಮೊ ಅಂಡ್ ಸ್ಕೂಲ್ ಎರಡೂ ರೆಡಿ ಮಾಡ್ಕೊಂಬಿಡಿ. ಸೊ ಹಳೇದು ವ್ಯಾಲಿಡ್ ಆಗಲ್ಲ. ಪ್ರೀವಿಯಸ್ ಸ್ಟಡಿ ಸರ್ಟಿಫಿಕೇಟ್ ಏನಿದ್ರೆ ವಿತಿನ್ 1 ಇಯರ್ ಇದ್ರೆ ವ್ಯಾಲಿಡ್ ಆಗತ್ತೆ, ಇಲ್ಲ ವ್ಯಾಲಿಡ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಓಕೆ, ಆಮೇಲೆ ನೆಕ್ಸ್ಟ್ ಬರೋದು ನಿಮ್ಗೆ ಡೌಟ್ ಏನಂದ್ರೆ, ಇಸ್ ಇಟ್ ನೆಸೆಸರಿ ಟು ಟೇಕ್ ಡಿಪ್ಲೊಮೊ ಸ್ಟಡಿ ಸರ್ಟಿಫಿಕೇಟ್ ಆಲ್ಸೋ? ಡಿಪ್ಲೊಮೊ ಸ್ಟಡಿ ಸರ್ಟಿಫಿಕೇಟ್ ತಗೊಬೇಕಾ ಸರ್ ಅಂದ್ರೆ, ಡೆಫಿನೆಟ್ಲಿ ತಗೊಬೇಕು. ಯಾಕಂದ್ರೆ ನೀವು ಡಿಪ್ಲೊಮೊ ಮಾಡಿದೀರಾ ಅಂತ ಒಂದು ಇಂಡಿಕೇಶನ್. 3 ಇಯರ್ಸ್ ಇದು ಏನಿಲ್ಲ, ಕಾಲೇಜಲ್ಲಿ ಹೋಗಿ ಕೇಳಿ ಸ್ಟಡಿ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿ, ಅದು ಕೊಡ್ತಾರೆ. ಬಟ್ ಯಾವಾಗ ಏನು ಅಂತ ಇಂಡಿಕೇಟ್ ಮಾಡ್ತೀನಿ, ವೆಯ್ಟ್ ಮಾಡಿ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಪ್ಲೋಡ್ ಮಾಡಬೇಕಾಗತ್ತೆ, ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಡಿಪ್ಲೊಮೊ ಕಾಲೇಜಲ್ಲಿ ಹೋಗಿ ಕೇಳಿ, ಎಲ್ಲ ಫೀಸ್ ಕ್ಲಿಯರ್ ಆಗಿದ್ರೆ 10th ಮಾರ್ಕ್ಸ್ ಕಾರ್ಡು ಮತ್ತೆ ಸ್ಟಡಿ ಸರ್ಟಿಫಿಕೇಟು ಎರಡೂ ತಗೊಳ್ಳಿ. How many years of study certificate needed? As a minimum 7 years is enough. ಇದನ್ನೇ ಕೇಳಿದ್ದು ನಾನು. ಸರ್ ಇವಾಗ 7 years ಮಿನಿಮಮ್ ಸಾಕು. 1 to 7 ತಗೊಂಡ್ಬಿಟ್ರೆ ಸಾಕಂದ್ರೆ ಆಗಲ್ಲ. ಮಿನಿಮಮ್ 7 years ಸಾಕು. 7 years ಅಲ್ಲಿ ಐದರ್ 10th ಇರಬೇಕು ಒಂದು, ಇಲ್ಲ ಡಿಪ್ಲೊಮೊ 3rd year ಒಂದಿರಬೇಕು. ಎರಡಿದ್ರು ಓಕೆ. ಫಾರ್ ಎಕ್ಸಾಂಪಲ್ ಇವಾಗ 5th 6th 7th 5th to 6th 5 ವರ್ಷ ಆಗುತ್ತೆ, ಡಿಪ್ಲೊಮೊ 3 ವರ್ಷ ಆಗುತ್ತೆ. ಟೋಟಲ್ 5th to 10th ಬಂದು 5 ವರ್ಷ ಆಗುತ್ತೆ. ಡಿಪ್ಲೊಮೊ 3 years ಆಗುತ್ತೆ. ಟೋಟಲ್ 8 years ಆಗುತ್ತೆ. ಸೊ ಇದು ಬಂದು ವ್ಯಾಲಿಡ್ ಆಗುತ್ತೆ, ಸಾಕಾಗುತ್ತೆ ಇದು. ಓಕೆ, ಬಟ್ ನಾನು ಹೇಳಿದ್ರು ಅಂತಂದ್ರೆ, ನೀವು ಏನು ತಲೆ ಕೆಡ್ಸ್ಕೊಂಡಿರಾ, 1 to 10th ಮತ್ತೆ ಡಿಪ್ಲೊಮೋದು 1st year to 3rd year, ಇದು 10 ವರ್ಷ, ಇದು 3 ವರ್ಷ, ಟೋಟಲ್ 13 ವರ್ಷ ತಗೊಂಬಿಡಿ. ಸೊ ಇದೊಂದು ತಗೊಂಡೋದು ಏನು ಅಂತಂದ್ರೆ, ಎಕ್ಸಾಕ್ಟ್ಲಿ ಇಲ್ಲಿ ನೇಮ್ ಬರ್ಸ್ತಿರಲ್ಲ, ಇಲ್ಲಿ ನೇಮ್ ಏನು ಬರ್ಸ್ತೀರಾ, ಇಲ್ಲಿ ಈ ನೇಮ್ ಬರ್ಸೋದನ್ನ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿದೆಯೋ ಹಂಗೆ ಬರ್ಸಿ, ಪ್ರಾಬ್ಲಮ್ ಆಗಲ್ಲ. ಸ್ಟಡಿ ಸರ್ಟಿಫಿಕೇಟ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಅವರು ಕೆಲವೊಂದ್ಸಲ ಇನ್ಶಿಯಲ್ಸ್ ಹಿಂದೆ ಮುಂದೆ ಮಾಡಿರ್ತಾರೆ. 10th ಮಾರ್ಕ್ಸ್ ಕಾರ್ಡ್ನ ಯಾವುದೇ ಕಾರಣಕ್ಕೆ ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಡೋಂಟ್ ವರಿ, ಆದಷ್ಟು 10th ಮಾರ್ಕ್ಸ್ ಕಾರ್ಡಲ್ಲಿ ಹೆಂಗಿದೆ ಹಂಗೆ ಮಾಡ್ಕೊಳ್ಳಿ. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಆದ್ರೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇರುತ್ತೆ, ಅದು ಮಾಡ್ಕೊಬೋದು. ಬಟ್ ಕ್ಯಾಸ್ಟ್ ಇನ್ಕಮ್ ಬಂದಾಗ ಅದು ಬೇರೆ ಥರ ಇದೆ, ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಬರೋದು, ಸರ್ ಐ ಸ್ಟಡಿಡ್ 1 to 10th ಇನ್ ಔಟ್ ಆಫ್ ಕರ್ನಾಟಕ, ಐ ಆಮ್ ಎಲಿಜಿಬಲ್ ಟು ರೈಟ್ ದ DCET. ಇವಾಗ ಏನಾಗಿರುತ್ತೆ, 1 to 10th ಕರ್ನಾಟಕದಲ್ಲಿ ಓದಿರಬೇಕು, DCET ಬರೀಬೇಕು ಅಂತಂದಿರುತ್ತೆ. ಬಟ್ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ, ಏನು ಅಂತಂದ್ರೆ ಐದರ್ ಸ್ಟೂಡೆಂಟ್ ಆರ್ ಪೇರೆಂಟ್ಸ್. ಯಾರನ್ನ ಒಬ್ರು ಪೇರೆಂಟ್ಸು ಕರ್ನಾಟಕದಲ್ಲಿ ಮಿನಿಮಮ್ 7 years ಅಂತ ಓದಿದ್ರೆ ಅವರು ಎಲಿಜಿಬಲ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ 1 to 10th ಔಟ್ ಆಫ್ ಕರ್ನಾಟಕ ಓದಿರ್ತಾರೆ, ಡಿಪ್ಲೊಮಾ ಬಂದು ಕರ್ನಾಟಕದಲ್ಲಿ ಮಾಡಿರ್ತಾರೆ. ದೇ ಆರ್ ಎಲಿಜಿಬಲ್ ಯಾವಾಗ ಅಂತಂದ್ರೆ, ಅವರ ಪೇರೆಂಟ್ಸ್ ಯಾರಿದ್ದಾರೆ ಅವರು 7 years ಕರ್ನಾಟಕದಲ್ಲಿ ಓದಿದ್ರೆ ಮಾತ್ರ. ಅದು 1 to 10th ಅಲ್ಲಿ 10th ಇರಬೇಕಲ್ಲಿ, 10th ಇರಬೇಕು. 1 to 7th ಅಲ್ಲಿ ಆಗಲ್ಲ. 7 ವರ್ಷದಲ್ಲಿ ಮಿನಿಮಮ್ 7 years, ಪೇರೆಂಟ್ಸ್ 7 years ಏನಿದೆ ಅದರಲ್ಲಿ ಒಂದು ಇಯರ್ ಬಂದು 10th ಇರಲೇಬೇಕು. ಅವ್ರೇನೋ 1 to 7th ಓದ್ಬಿಟ್ಟಿದ್ರೆ ಆಗಲ್ಲ, ಕಷ್ಟ ಆಗುತ್ತೆ. 10th ಇರಲೇಬೇಕು. ನೀವು ಡಿಪ್ಲೊಮಾ ಓದಿರ್ತೀರಾ, ಡಿಪ್ಲೊಮಾ ನೀವು ತಗೊಳ್ಳಿ, 1 to 7th ಅವರು ತಗೊಳ್ಳಿ, ಮುಗಿಯುತ್ತೆ, ಪ್ರಾಬ್ಲಮ್ ಏನು ಆಗಲ್ಲ. ಇನ್ ಕೇಸ್ ಓದಿಲ್ಲ ಅಂತಂದ್ರೂ 1 to 7th ಏನಿದೆ ಅವರು ತಗೊಳ್ಳಿ, ಡಿಪ್ಲೊಮಾ ನೀವು ಓದಿರ್ತೀರಾ ನಿಮ್ ತಗೊಳ್ಳಿ. ಸೊ ಅಕ್ಸೆಪ್ಟಬಲ್ ಆಗುತ್ತೆ. ಸೊ ಔಟ್ ಆಫ್ ಕರ್ನಾಟಕ ಓದಿದ್ರು ಸ್ಟೂಡೆಂಟು ಅಥವಾ ಪೇರೆಂಟು, ಇವಾಗ ಸ್ಟೂಡೆಂಟ್ ಏನು ಮಾಡಿರ್ತಾನೆ 1 to 5th ಆಚೆ ಕಡೆ ಓದಿರ್ತಾರೆ, 5th ಇಂದ 10th ವರೆಗೂ ಕರ್ನಾಟಕದಲ್ಲಿ, ಆಮೇಲೆ ಡಿಪ್ಲೊಮಾ ಇಲ್ಲಿ ಓದಿರ್ತಾರೆ. ಸೊ ಎಷ್ಟಾಯ್ತು, ಇಲ್ಲಿ ಬಂದು 5 ವರ್ಷ, ಇಲ್ಲಿ ಬಂದು 3 ವರ್ಷ, ಟೋಟಲ್ 8 years ಆಯ್ತು. ಈಸ್ ಎಲಿಜಿಬಲ್. ಸೊ ಇದೇ ತರ ಮಿನಿಮಮ್ 7 years ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಅಥವಾ ಪೇರೆಂಟ್ ಯಾರನ್ನ ಒಬ್ರು, ಸ್ಟೂಡೆಂಟ್ ಅಥವಾ ಪೇರೆಂಟ್ ಯಾರನ್ನ ಒಬ್ರು ಕರ್ನಾಟಕದಲ್ಲಿ 7 ವರ್ಷ ಓದಿದ್ರೆ ಡೈರೆಕ್ಟ್ಲಿ ದೇ ಆರ್ ಎಲಿಜಿಬಲ್ ವಿತೌಟ್ ಎ ಹೆಸಿಟೇಷನ್. ಅದಕ್ಕೆ ಎಲಿಜಿಬಿಲಿಟಿ ವಿಡಿಯೋ ಇದೆ, ಅದನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ. ಇದೆಲ್ಲ ಆದ್ಮೇಲೆ ಬರೋದು ನಿಮಗೆ, ಸರ್ ಇಸ್ BO ಸೈನ್ ಕಂಪಲ್ಸರಿ ಫಾರ್ ದ ಸ್ಟಡಿ ಸರ್ಟಿಫಿಕೇಟ್, ವೇರ್ ಕ್ಯಾನ್ ಐ ಗೆಟ್ ಇಟ್? ಸರ್ BO ಸೈನ್ ತಗೋಬೇಕಾ ಅಂತ ಕೇಳ್ತಾರೆ, ಅದಕ್ಕೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಆಮೇಲೆ ಇನ್ನೊಂದು ಬರುತ್ತೆ, ಇಲ್ಲಿ ಏನು ಅಂತಂದ್ರೆ, ಇವಾಗ ಯಾರ್ಯಾರು ಸ್ಟೂಡೆಂಟ್ಸ್ CBSE ಮತ್ತೆ ICSE ಓದಿರ್ತೀರಾ, CBSE ICSE ಓದಿರ್ತೀರಾ, ನಿಮಗೆ BO ಸೈನ್ ಬರಲ್ಲ. ದೇರ್ ಇಸ್ ನೋ BO ಸೈನ್. ಓಕೆ, ಸೊ ಫಾರ್ ದೆಮ್ ದೇರ್ ಇಸ್ ನೋ BO ಸೈನ್, ನೋ BO ಫಾರ್ BO ಸೈನ್. ಫಾರ್ ಯಾರಿಗೆ?
CBSE ಅಂಡ್ ICSE ಅವ್ರಿಗೆ, ಇವ್ರಿಗೆ ಇರಲ್ಲ. ಸೊ ನಿಮಗೆ ಯಾರು ಅಂತಂದ್ರೆ ಪ್ರಿನ್ಸಿಪಲ್ ಕಡೆಯಿಂದ ಸೈನ್ ಮಾಡಿರ್ತಾರಲ್ಲ ಅದೇ ಆಗುತ್ತೆ. ಅಂದ್ರೆ ಸ್ಕೂಲಲ್ಲಿ ಹೋಗಿ ಕೇಳಿ ಅಲ್ಲಿ ತಗೊಳ್ಳಿ, ಪ್ರಿನ್ಸಿಪಲ್ ಸೈನ್ ಮಾಡ್ಕೊಡ್ತಾರೆ, ಅಷ್ಟೇ ಎಲಿಜಿಬಲ್, ಸಾಕು. BO ಬೇಕಾಗಿಲ್ಲ. ಯಾರ್ಯಾರು CBSE ಮತ್ತೆ ICSE ಅವರು. ಬಟ್ ರಿಮೈನಿಂಗ್ ಸ್ಟೇಟ್ ಯಾರು ಇರ್ತೀರ ಎಲ್ಲರೂ ಹೋಗ್ಲೇಬೇಕಾಗತ್ತೆ. ಆಮೇಲೆ ಇನ್ನೊಂದು ಕ್ವಶನ್ ಬರೋದು ಅಂದ್ರೆ ಸರ್, BOS ನೆಸೆಸರಿ ಫಾರ್ ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್. ಇವಾಗ ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್ ತಗೊಳ್ಳಿ ಅಂತಂದ್ರೆ ಅದಕ್ಕೂ ಸೈನ್ ಮಾಡಿಸ್ಬೇಕಾ ಸರ್ ಅಂದ್ರೆ ಅದಕ್ಕೂ ಬೇಕಾಗಿಲ್ಲ. BO ಸೈನ್ ಬೇಕಾಗಿಲ್ಲ. ಅದಕ್ಕೆ ಯಾಕೆ ಅಂತಂದ್ರೆ ಅಲ್ಲಿ ಅದು ಟೆಕ್ನಿಕಲ್ BO ಬರಲ್ಲ, ಅಂದ್ರೆ ಸ್ಕೂಲ್ ಕ್ಲಸ್ಟರ್ ಬರಲ್ಲ, ಅದು DTE ಬರುತ್ತೆ, ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಬರುತ್ತೆ. ಸೊ ನೀವು ಡಿಪ್ಲೊಮಾ ಕಾಲೇಜಲ್ಲಿ ಏನ್ ತಗೊಂತೀರಾ ಅದನ್ನ ಪ್ರಿನ್ಸಿಪಲ್ ಕಡೆಯಿಂದ ಸೀಲು ಸೈನ್ ಆಗಿದ್ರೆ, ಕಾಲೇಜ್ ಸೀಲು ಮತ್ತೆ ಪ್ರಿನ್ಸಿಪಲ್ ಸೈನ್ ಆಗಿದ್ರೆ ಸಾಕು, ವ್ಯಾಲಿಡ್ ಆಗುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲಾ ಡೌಟ್ಸ್ ರಿಗಾರ್ಡಿಂಗ್ ಸ್ಟಡಿ ಸರ್ಟಿಫಿಕೇಟ್ ಕ್ಲಿಯರ್ ಮಾಡಿದೀನಿ ಅನ್ಕೊಂತೀನಿ. ಇನ್ನ ಏನಾರ ಫರ್ದರ್ ಡೌಟ್ಸ್ ಇದ್ರೆ ದಯಮಾಡಿ ನನಗೆ ಕಮೆಂಟ್ ಥ್ರೂ ಪಿಂಗ್ ಮಾಡಿ. ಪಿಂಗ್ ಅಂತಂದ್ರೆ ವಾಟ್ಸ್ಆಪ್ ಮಾಡಿ ಅಥವಾ ಕಮೆಂಟ್ ಮೆನ್ಷನ್ ಮಾಡಿ ಅಂತ ಮಾಡಿ ತಿಳಿಸ್ಕೊಡ್ತೀನಿ. ಸೊ ದಿಸ್ ದ ಅಪ್ಡೇಟ್ ಫಾರ್ ಯುವರ್ ಸ್ಟಡಿ ಸರ್ಟಿಫಿಕೇಟ್ ರಿಗಾರ್ಡಿಂಗ್. ಆಮೇಲೆ ಯಾರನ್ನ ಕೋಚಿಂಗ್ ಜಾಯ್ನ್ ಆಗೋಂಗೆ ಇಂಟ್ರೆಸ್ಟ್ ಇದ್ರೆ ಬೇಗ ಜಾಯ್ನ್ ಆಗಿ. ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಕ್ಲಾಸಸ್ ರನ್ ಆಗ್ತಾ ಇದೆ. ಬೋತ್ ರೆಕಾರ್ಡೆಡ್ ಕ್ಲಾಸ್ ಸಿಗುತ್ತೆ ನಿಮಗೆ ಮತ್ತೆ ಆನ್ಲೈನ್ ಕೋಚಿಂಗ್ ಸಿಗುತ್ತೆ, ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ. ಇಲ್ಲ ಬೇಡ ಸರ್ ನಾವು ಬರೀ ರೆಕಾರ್ಡೆಡ್ ಕ್ಲಾಸ್ ಕೊಡಿ ಅಂತಂದ್ರೆ ಅದನ್ನು ಕೊಡ್ತೀನಿ, ಸೆಲ್ಫ್ ಲರ್ನಿಂಗ್ ತರ ಯುಟಿಲೈಸ್ ಮಾಡ್ಕೊಬಹುದು. ಸೊ ವಿಡಿಯೋ ಇಷ್ಟ ಆಗಿರೋ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಡಾಕ್ಯುಮೆಂಟ್ಸ್ ಇದು ನೋಟ್ ಡೌನ್ ಮಾಡ್ಕೊಳ್ಳಿ, ಇದೆಲ್ಲ ರೆಡಿ ಮಾಡ್ಕೊಳ್ಳಿ. ಇನ್ನ ಫರ್ದರ್ ವಿಡಿಯೋಸ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಸಬ್ಸ್ಕ್ರಿಪ್ಷನ್ ಇಂತೋಗ್ಬಿಟ್ಟಿದೆ, ಎಲ್ಲೋ ಬಿಡಿ, ಹುಡುಗರೆಲ್ಲ ಅರ್ಥ ಆಗ್ತಿಲ್ಲ, ಐ ಡೋಂಟ್ ನೋ. ಓಕೆ, ಸಪೋರ್ಟ್ ಇರಲಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.